ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಇದು ದತ್ತು ತೆಗೆದುಕೊಳ್ಳೋ ಕಾಲ. ನಮ್ಮಂತೆಯೇ ಭೂಮಿ ಮೇಲೆ ಬಾಳಿ ಬದುಕೋಕೆ ಬಂದಿರೋ ಪ್ರಾಣಿಗಳನ್ನ ನಮ್ಮಂತೆಯೇ ಬದುಕಿಸೋಕೆ, ಬದುಕಲು ಬಿಡೋಕೆ ಈಗ ಸೆಲೆಬ್ರಿಟಿಗಳು ಮುಂದಾಗಿದ್ದಾರೆ. ಐ ಲವ್ ಅನಿಮಲ್ಸ್ ಅಂತಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ, ಐ ಲವ್ ಅನಿಮಲ್ಸ್. ಕ್ರಿಕೆಟರ್ಸ್, ಆಕ್ಟರ್ಸ್, ಪೊಲಿಟಿಷಿಯನ್ಸ್ ಇವ್ರ ಬಗ್ಗೆ ನಮಗೆಲ್ಲ ಗೊತ್ತಿರುತ್ತೆ. ಇವರ ಕ್ರೇಜ್ ಬಗ್ಗೆ ಕೂಡ ಗೊತ್ತಿರುತ್ತೆ. ಕೆಲವು ಸಲ ಇವರ ಕ್ರೇಜ್ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗುತ್ತೆ. ಈ ಪ್ರಾಣಿಗಳನ್ನ ದತ್ತು ತೆಗೆದುಕೊಳ್ಳೋ ಇವರ ಕ್ರೇಜ್ ಇದೆಯಲ್ಲ, ಪ್ರಾಣಿಗಳನ್ನ ಸಂರಕ್ಷಿಸಬೇಕು ಅನ್ನೋರಿಗೆ ಇದೇ ಸ್ಫೂರ್ತಿ ಆಗ್ತಿದೆ. ಪಕ್ಷಿ ಪ್ರಾಣಿಯಾಗಲಿ, ವಿಷದ ಹಾವೇ ಆಗಲಿ, ನಮ್ಮಂತೆಯೇ ಸಂತೋಷದಿ ಬಾಡಿ ಬದುಕಲು ಗುರಿಗೆ ಬಂದಿದೆ. ದಯೆಯಿಂದ ಕಂಡಾಗ ನಿಜವ ಅರಿವೆ ಗೆಳೆಯ ಗೆಳೆಯ ಆಲಯ ಮೃಗಾಲಯ. ಈ ಹಿಂದೆ ಮೃಗಾಲಯಕ್ಕೆ ಹೋದರೆ ಪ್ರಾಣಿಗಳ ದಂಡೆ ಇರ್ತಿತ್ತು. ಆದರೆ ಈಗ ಪ್ರಾಣಿಗಳು ನಶಿಸಿ ಹೋಗ್ತಿವೆ. ನೋಡಬೇಕಂದ್ರೂ ಸಿಗೋದು ಕಮ್ಮಿ. ಹಾಗಾಗಿನೇ ಪ್ರಾಣಿಗಳನ್ನು ಉಳಿಸೋದಕ್ಕೆ ಈಗ ಪ್ರಾಣಿಗಳ ದತ್ತು ಪದ್ಧತಿ ಶುರುವಾಗಿದೆ. ಮೈಸೂರು ಝೂನಲ್ಲಿ 2001ರಿಂದಲೇ ಪ್ರಾಣಿಗಳ ದತ್ತು ಪದ್ಧತಿ ಆರಂಭವಾಗಿದ್ದರೂ ಅಷ್ಟೊಂದೇನೂ ಜನಪ್ರಿಯವಾಗಿರಲಿಲ್ಲ. ಪ್ರಾಣಿಗಳ ದತ್ತು ಅನ್ನೋದು ಮೇನಿಯಾದ ರೂಪ ಪಡ್ಕೊಂಡಿದ್ದು ಕಳೆದೆರಡು ವರ್ಷಗಳಿಂದ. ಅದರಲ್ಲೂ ಯಾವಾಗ ಬೇರೆ ಬೇರೆ ಕ್ಷೇತ್ರಗಳ ಸೆಲೆಬ್ರಿಟಿಗಳು ದತ್ತು ದರ್ಬಾರ್ ಆರಂಭಿಸಿದರೋ ಅಲ್ಲಿಂದ ಇದು ಹೆಚ್ಚು ಹೆಚ್ಚು ಜನರನ್ನ ಇತ್ತ ಆಕರ್ಷಿಸಿತು. ಇದರಲ್ಲಿ ಎಲ್ಲಕ್ಕಿಂತ ಹೆಚ್ಚು ಸುದ್ದಿ ಮಾಡಿದ್ದು ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿಯ ದತ್ತು. ಕೆಲ ದಿನಗಳ ಹಿಂದಷ್ಟೇ ಧೋನಿ 9 ವರ್ಷದ ಗಂಡು ಹುಲಿ ಅಗಸ್ತ್ಯನನ್ನ ದತ್ತು ತೆಗೆದುಕೊಂಡ್ರು. ಪ್ರಾಣಿಪ್ರಿಯ ಕ್ರಿಕೆಟಿಗ ಜಾವಗಲ್ ಶ್ರೀನಾಥ್ರೇ ಧೋನಿ ದತ್ತು ಪಡೆಯೋಕೆ ಪ್ರೇರಣೆಯಂತೆ. ಇದಕ್ಕಾಗಿಯೇ ಧೋನಿ 1 ಲಕ್ಷ ರೂಪಾಯಿಯ ಚೆಕ್ಕನ್ನು ಜಾವಗಲ್ ಶ್ರೀನಾಥ್ಗೆ ಕೊಟ್ಟಿದ್ದಾರೆ. ಇನ್ನು ಮಾಜಿ ಕ್ರಿಕೆಟಿಗ ಮೈಸೂರು ಎಕ್ಸ್‌ಪ್ರೆಸ್ ಜಾವಗಲ್ ಶ್ರೀನಾಥ್ ತಮ್ಮ ಖ್ಯಾತಿಗೆ ತಕ್ಕಂಥ ಪ್ರಾಣಿಯನ್ನ ದತ್ತು ತೆಗೆದುಕೊಂಡಿದ್ದಾರೆ. ತನ್ನ ವೇಗಕ್ಕೆ ಹೆಸರುವಾಸಿಯಾದ ಪ್ರಾಣಿ ಚಿರತೆಯನ್ನ ದತ್ತು ಪಡೆದಿದ್ದಾರೆ. ಟೀಂ ಇಂಡಿಯಾದ ಪ್ರಮುಖ ವೇಗಿ ಜಹೀರ್ ಖಾನ್ ಕೂಡ ದತ್ತು ದರ್ಬಾರ್ನಲ್ಲಿ ಹಿಂದೆ ಬಿದ್ದಿಲ್ಲ. ಇತ್ತೀಚೆಗಷ್ಟೇ ಮುಕ್ತಾಯವಾದ ವಿಶ್ವಕಪ್ ಪಂದ್ಯಾವಳಿ ವೇಳೆ ಮಧುಕೇಶ್ವರ ಅನ್ನೋ ಗಂಡು ಹುಲಿಯೊಂದನ್ನ ದತ್ತು ಪಡೆದಿದ್ದಾರೆ. ನಮ್ಮ ಕರ್ನಾಟಕದವರಾದಂಥ ಶ್ರೀ ಅನಿಲ್ ಕುಂಬ್ಳೆ ಅವರು, ಶ್ರೀ ಜಾವಗಲ್ ಶ್ರೀನಾಥ್ ಅವರು, ಮತ್ತು ರಾಷ್ಟ್ರೀಯ ಕ್ರಿಕೆಟ್ ಪಟುಗಳಾದಂಥ ಶ್ರೀ ಜಹೀರ್ ಖಾನ್ ಅವರು ಹಾಗೂ ಇತ್ತೀಚೆಗೆ ಶ್ರೀ ಧೋನಿ ಅವರು ಸಹಿತ ಈ ಮೃಗಾಲಯದಲ್ಲಿರ್ತಕ್ಕಂಥ ಪ್ರಾಣಿಗಳನ್ನು ದತ್ತು ಸ್ವೀಕಾರ ಮಾಡಿದ್ದಾರೆ. ಇನ್ನು ಜಂಬೋ ಖ್ಯಾತಿಯ ಅನಿಲ್ ಕುಂಬ್ಳೆಗೆ ಜಿರಾಫೆ ಅಂದರೆ ತುಂಬಾ ಇಷ್ಟ. ಅವರು ಲಕ್ಷ್ಮಿ ಅನ್ನೋ ಹೆಸರಿನ ಜಿರಾಫೆ ಮರಿಯೊಂದನ್ನು ದತ್ತು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಸ್ವತಃ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರೋ ಕುಂಬ್ಳೆ ಒಂದು ಅಪರೂಪದ ಏಷ್ಯಾಟಿಕ್ ಸಿಂಹವನ್ನು ದತ್ತು ಪಡೆದಿದ್ದಾರೆ. ನಮ್ಮ ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಡ ಪ್ರಾಣಿಪ್ರಿಯ. ಮೈಸೂರು ಮೃಗಾಲಯದಲ್ಲಿ ದರ್ಶನ್ ಆನೆಯೊಂದನ್ನು ದತ್ತು ತೆಗೆದುಕೊಂಡಿದ್ದಾರೆ. ಪ್ರಾಣಿ ಪಕ್ಷಿಗಳ ಬಗ್ಗೆ ಅಪಾರ ಒಲವು ಹೊಂದಿರೋ ದರ್ಶನ್ ಮನೆಯಲ್ಲೇ ಒಂದು ಕಿರು ಮೃಗಾಲಯವನ್ನು ನಿರ್ಮಿಸಿಕೊಂಡಿದ್ದಾರೆ. ಸದಾ ಕಿತ್ತಾಟದಲ್ಲೇ ಮುಳುಗಿರೋ ರಾಜಕಾರಣಿಗಳಿಗೂ ಪ್ರಾಣಿ ಪ್ರೀತಿ ಇದೆ. ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ಡಿಕೆ ಶಿವಕುಮಾರ್ ಮೈಸೂರು ಝೂನಲ್ಲಿ 2 ಕಿಂಗ್ ಕೋಬ್ರಾಗಳನ್ನು ಅಜೀವ ದತ್ತು ತೆಗೆದುಕೊಂಡಿದ್ದಾರೆ. ಅಲ್ಲದೆ ಒಂದು ಗೊರಿಲ್ಲಾವನ್ನು ಡಿಕೆಶಿ ದತ್ತು ಪಡೆದಿದ್ದಾರೆ. ಸಿಎಂ ಯಡಿಯೂರಪ್ಪ ಕೂಡ ಅಮೂಲ್ಯ ಅನ್ನೋ ಹೆಣ್ಣು ಹುಲಿಯೊಂದನ್ನು ದತ್ತು ಪಡೆದಿದ್ದಾರೆ. ಸಚಿವ ಸೋಮಣ್ಣ ಚಿರತೆಯೊಂದನ್ನು ದತ್ತು ಪಡೆದಿದ್ದಾರೆ. ಬರೀ ಕ್ರಿಕೆಟಿಗರು, ರಾಜಕಾರಣಿಗಳು, ಸಿನಿಮಾ ಮಂದಿ ಮಾತ್ರವಲ್ಲ, ವಿವಿಧ ಮಠಾಧೀಶರುಗಳು ಈ ದತ್ತು ದರ್ಬಾರ್ನಲ್ಲಿ ಸೇರಿದ್ದಾರೆ. ಸುತ್ತೂರು ಮಠ ಕೂಡ ಮೈಸೂರು ಮೃಗಾಲಯದ ಎಲ್ಲಾ ಪ್ರಾಣಿಗಳ ವೆಚ್ಚವನ್ನು ಭರಿಸಿದೆ. ಯೋಗಾಚಾರ್ಯ ಡಾಕ್ಟರ್ BKS ಅಯ್ಯಂಗಾರ್ ಅವರು 2 ಹುಲಿಗಳನ್ನು ದತ್ತು ಪಡೆದಿದ್ದಾರೆ. ಹೀಗೆ ನಾನಾ ಕ್ಷೇತ್ರಗಳ ಗಣ್ಯರು ತಮಗಿಷ್ಟವಾದ ಪ್ರಾಣಿಗಳನ್ನು ದತ್ತು ಪಡ್ಕೊಂಡಿದ್ದಾರೆ. ಅವುಗಳನ್ನು ಇಂತಿಷ್ಟು ಸಮಯ ಅಂತ ಸಾಕ್ತಿದ್ದಾರೆ. ಇದು ಪ್ರಾಣಿ ಸಂರಕ್ಷಣೆಯಲ್ಲಿ ಇತರರಿಗೆ ಪ್ರೇರಣೆ ಮೂಡಿಸೋದಂತೂ ನಿಜ. ನಮ್ಮ ಮೃಗಾಲಯ ಗೊತ್ತಲ್ಲ, ಮೈಸೂರಿನಲ್ಲಿರೋ ಝೂ. ಅಲ್ಲಿ ಸಾವಿರಾರು ಪ್ರಾಣಿಗಳಿವೆ. ಅವುಗಳಲ್ಲಿ ನಿಮಗೆ ಯಾವ ಪ್ರಾಣಿ ಇಷ್ಟನೋ ಆ ಪ್ರಾಣಿಯನ್ನ ನೀವು ಸಾಕಬಹುದು. ನಿಮ್ಮ ಬರ್ತ್ಡೇ ಸಂಭ್ರಮವನ್ನ ಈ ಪ್ರಾಣಿಗಳೊಂದಿಗೆ ಹಂಚಿಕೊಳ್ಬಹುದು. ಹೇಗೆ ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ನಮ್ಮ ಫೇವ್ರೆಟ್ ಅನಿಮಲ್ಸ್ನ ನೋಡಿದಾಗಲೆಲ್ಲ ಛೇ, ನಾನೇ ಇದನ್ನು ಸಾಕ್ಬೋದಿತ್ತು ಅನ್ನಿಸದೇ ಇರಲ್ಲ. ಇಂಥವರು ಇನ್ನೂ ನಿರಾಶೆಗೊಳ್ಳಬೇಕಿಲ್ಲ. ಈ ಇಚ್ಛೆಯನ್ನು ಸಾಕಾರಗೊಳಿಸುವ ಕಾರ್ಯವನ್ನು ಮೈಸೂರು ಮೃಗಾಲಯ ಮಾಡುತ್ತಿದೆ. ಪ್ರಾಣಿ ದತ್ತು ಸ್ವೀಕಾರ ಅನ್ನೋ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ನಡೀತಿದೆ.
ಮೃಗಾಲಯದಲ್ಲಿ ಈಗ 165 ಜಾತಿಯ ಒಟ್ಟು 1300 ಪ್ರಾಣಿಗಳಿವೆ. ಇವುಗಳಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಪ್ರಾಣಿಯನ್ನು ಆಯ್ದು ದತ್ತು ಪಡಿಬಹುದು. 1 ವರ್ಷದಿಂದ ಹಿಡಿದು 1 ದಿನದವರೆಗೆ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದತ್ತು ಪಡಿಬಹುದು. ಪ್ರತಿಯೊಂದು ಪಕ್ಷಿ ಪ್ರಾಣಿಗೂ 1 ದಿನದ ಸಾಕಾಣಿಕೆಗೆ ಇಷ್ಟು ಹಣ ಅಂತ ಬೇಕು. ಪ್ರಾಣಿಗಳು ತಿನ್ನುವ ಆಹಾರ ಮತ್ತು ಅವುಗಳ ನಿರ್ವಹಣೆಗೆ ಆಗುವ ಖರ್ಚಿನ ಆಧಾರದ ಮೇಲೆ ಹಣ ನಿಗದಿ ಮಾಡಲಾಗುತ್ತೆ. ಪಕ್ಷಿಯಂತಹ ಚಿಕ್ಕ ಜೀವಿಗೆ 500ರಿಂದ ಹಿಡಿದು ಆನೆಯಂತಹ ಪ್ರಾಣಿಗಳಿಗೆ ಅದರ ಅನುಗುಣವಾಗಿ ಖರ್ಚಾಗುವ ಹಣ ನಿರ್ಧಾರವಾಗುತ್ತೆ. ತನ್ನ ಬರ್ತ್ಡೇಯನ್ನು ವಿಶಿಷ್ಟವಾಗಿ ಆಚರಿಸಲು ಬಯಸುವವರು 1 ದಿನದ ಮಟ್ಟಿಗೆ ಇಷ್ಟವಾದ ಪ್ರಾಣಿಯನ್ನು ದತ್ತು ಪಡೆದು ಸಂಭ್ರಮಿಸಬಹುದು. ಅಥವಾ ಬೇರಾವುದೇ ಸಂಭ್ರಮದ ದಿನಗಳಲ್ಲೂ ಪ್ರಾಣಿಯನ್ನು ದತ್ತು ಪಡೆದು ಆ ದಿನವನ್ನು ಚಿರಸ್ಮರಣೀಯವಾಗಿಸಬಹುದು. ಪ್ರತಿದಿನವೂ ದತ್ತು ಸ್ವೀಕಾರದ ಯೋಜನೆಯಡಿ ಹೆಸರು ನೋಂದಾಯಿಸೋದಕ್ಕೆ ಅವಕಾಶವಿದೆ. ಮೃಗಾಲಯ ಪ್ರಾಧಿಕಾರದ ಕಚೇರಿಗೆ ಬಂದು ಅರ್ಜಿ ಭರ್ತಿ ಮಾಡುವ ಮೂಲಕ ದತ್ತು ಪಡೆಯಬಹುದು. ನಿಮ್ಮ ದತ್ತು ಸ್ವೀಕಾರದ ಹಣಕ್ಕೆ ತೆರಿಗೆ ವಿನಾಯಿತಿ ಕೂಡ ಇದೆ. ಪ್ರಾಣಿ ದತ್ತು ತಗೊಂಡ್ರೆ ಏನ್ ಲಾಭ ಅಂತೀರಾ? ನಂಬರ್ 1, ಇನ್ಶೂರೆನ್ಸ್. ಮನೆ ಸಾಲಕ್ಕೆ ಸಿಗೋ ತರಾನೇ ಇದಕ್ಕೂ ತೆರಿಗೆ ವಿನಾಯಿತಿ ಸಿಗುತ್ತೆ. ಸಿಂಪಲ್ ಆಗಿ ಒಂದು ಅರ್ಜಿ ಭರ್ತಿ ಮಾಡಿಕೊಟ್ಟು ಹಣ ಕೊಟ್ರಾಯ್ತು. ವರ್ಷಗಟ್ಟಲೆ ಸಾಕೋಕೆ ಸಾಧ್ಯವಾಗೋದಿಲ್ಲ ಅಂತಂದ್ರೆ 1 ದಿನಕ್ಕೂ ಕೂಡ ದತ್ತು ತಗೋಬಹುದು. ತಮ್ಮ ನೆಚ್ಚಿನ ಕ್ರಿಕೆಟಿಗ ಅಥವಾ ಹೀರೋನನ್ನ ಪ್ರತಿಯೊಂದರಲ್ಲೂ ಕಾಪಿ ಮಾಡೋದಕ್ಕೆ ಅಭಿಮಾನಿಗಳು ಸದಾ ಸಿದ್ಧ. ಹೀಗಾಗಿ ಯಾವಾಗ ಪ್ರಾಣಿಗಳಲ್ಲಿ ದತ್ತು ಮೇನಿಯಾ ಆರಂಭವಾಯಿತೋ ಅಲ್ಲಿಂದ ಮೈಸೂರು ಝೂನಲ್ಲಿ ದತ್ತು ದರ್ಬಾರ್ ಜೋರಾಗೇ ನಡೀತಾ ಇದೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಣಿಗಳನ್ನು ದತ್ತು ಪಡೆಯೋದಕ್ಕೆ ಮುಂದಾಗ್ತಿದ್ದಾರೆ. ವರ್ಷಗಳ ಹಿಂದೆ ರಾಜ್ಯದ 8 ಮೃಗಾಲಯಗಳಲ್ಲಿ ಆರಂಭವಾದ ಈ ಯೋಜನೆ ಯಶಸ್ವಿಯಾಗಿ ನಡೀತಿರೋದು ಮೈಸೂರು ಮೃಗಾಲಯದಲ್ಲಿ ಮಾತ್ರ. ಇಲ್ಲಿ ಇದುವರೆಗೂ 120 ಜಾತಿಯ ಒಟ್ಟು 1429 ಪ್ರಾಣಿಗಳನ್ನು ಕ್ರಿಕೆಟಿಗರು, ಸಿನಿಮಾ ಮಂದಿ, ಮಠಾಧೀಶರು ಹಾಗೂ ಉದ್ಯಮಿಗಳು ಸೇರಿದಂತೆ 100 ಪ್ರಾಣಿ ಪ್ರಿಯರು ದತ್ತು ಪಡೆದಿದ್ದಾರೆ. ಇದರಿಂದ ಮೈಸೂರು ಮೃಗಾಲಯಕ್ಕೆ 1 ಕೋಟಿಗೂ ಹೆಚ್ಚು ಆದಾಯ ಹರಿದು ಬಂದಿದೆ. ಮೈಸೂರು ಮೃಗಾಲಯ 2001-2ರಲ್ಲಿ ಅನಿಮಲ್ ಅಡಾಪ್ಷನ್ ಅಥವಾ ಪ್ರಾಣಿ ದತ್ತು ಸ್ವೀಕಾರ ಯೋಜನೆ ಎನ್ನುವಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿತು. ಈ ಯೋಜನೆಯಂತೆ ಪ್ರತಿ ಪ್ರಾಣಿಯನ್ನು 1 ವರ್ಷಕ್ಕೆ, ಅವರಿಗೆ ಇಷ್ಟವಾದಂಥ ಪ್ರಾಣಿಯನ್ನು 1 ವರ್ಷಕ್ಕೆ ದತ್ತು ಸ್ವೀಕಾರ ಮಾಡುವಂಥ ಒಂದು ಪದ್ಧತಿ ಇದು. ಕರ್ನಾಟಕ ಮೃಗಾಲಯ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ 8 ಮೃಗಾಲಯಗಳಲ್ಲಿ ಈ ಪ್ರಾಣಿ ದತ್ತು ಯೋಜನೆ ಕಳೆದ 10 ವರ್ಷಗಳಿಂದ ಜಾರಿಯಲ್ಲಿದೆ. ಮೈಸೂರು ಮೃಗಾಲಯದಲ್ಲಿ ದಾಖಲೆ ಮಟ್ಟದಲ್ಲಿ ಪ್ರಾಣಿ ಪಕ್ಷಿಗಳ ದತ್ತು ಸ್ವೀಕಾರ ಯೋಜನೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಈವರೆಗೆ ಸುಮಾರು ಕಳೆದ 10 ವರ್ಷಗಳಿಂದ 1 ಕೋಟಿ 10 ಲಕ್ಷ ರೂಪಾಯಿಗೂ ಮೀರಿ ದತ್ತು ಸ್ವೀಕಾರ ಯೋಜನೆಯಲ್ಲಿ ಜನ ಹಣವನ್ನು ಇಲ್ಲಿ ಕೊಟ್ಟಿದ್ದಾರೆ, ನಮ್ಮ ಮೃಗಾಲಯಕ್ಕೆ ಕೊಟ್ಟಿದ್ದಾರೆ. ಸರ್ಕಾರದಿಂದ ಮೃಗಾಲಯಗಳಿಗೆ ಹೆಚ್ಚಿನ ಅನುದಾನವಿಲ್ಲ. ಹೀಗಾಗಿ ಈ ದತ್ತು ಪದ್ಧತಿ ಮೃಗಾಲಯದ ಆರ್ಥಿಕ ಸ್ಥಿತಿ ಸುಧಾರಣೆಗೂ ದಾರಿಯಾಗಿದೆ. ಇದರಿಂದ ಪ್ರಾಣಿಗಳ ಯೋಗಕ್ಷೇಮವು ಹೆಚ್ಚಲಿದೆ.
ಇನ್ಯಾಕ್ರಿ ವೇಟಿಂಗ್, ಐ ಲವ್ ಅನಿಮಲ್ಸ್ ಅಂತ ಹೇಳ್ಬಿಡಿ. ಇದೇ ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.